ಟೌನ್ಶಿಪ್ ವಿರುದ್ಧ ರಾಹುಲ್ ಗಾಂಧಿಗೆ ರೈತರೆಲ್ಲರೂ ಕೂಡ ಪತ್ರ ಚಳುವಳಿಯನ್ನ ಮಾಡಿದ್ರು. ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ರು. ಈ ವಿಚಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಬಂದಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ನನ್ನ ಗಮನಕ್ಕೆ ಇದು ಬಂದಿದೆ, ನಾನು ಕೂಡ ವರಿಷ್ಠರ ಗಮನಕ್ಕೆ ಇದನ್ನು ತಂದಿದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ವರಿಷ್ಠರ ಗಮನಕ್ಕೆ ನಾನು ತಂದಿದ್ದೇನೆ, ಅಭಿವೃದ್ಧಿ ಬಗ್ಗೆ ಹೈಕಮಾಂಡ್ಗೆ ತಿಳಿಸಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತೇಳಿ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. I will reply to them. I will reply and inform even their high command also what it is going on. I will just let you know what they are trying to do, how they are trying to stop development of the state, which they only had started it. I will come back to you on this issue. BJP is going to do. I will reply to them. I will reply and inform even their high command also what it is going on. I will just let you know what they are trying to do, how they are trying to stop development of the state, which they only had started it. I will come back to you. ಬಿಡದಿಯಲ್ಲಿ ಟೌನ್ಶಿಪ್ ಮಾಡುವಂಥ ಸರ್ಕಾರದ ಮಹತ್ವಾಕಾಂಕ್ಷಿಯ ಇದೊಂದು ಯೋಜನೆ ಇತ್ತಲ್ಲ, AICT ನಿರ್ಮಾಣ ಮಾಡೋದು. ಇದಕ್ಕೆ ನಾವು ಬೇಡ ಅಂಥೇಳಿ ಹೇಳ್ತಾ ಇಲ್ಲ, ಆದರೆ ರೈತರ ಒಪ್ಪಿಗೆಯನ್ನು ಪಡೆದುಕೊಂಡು ನೀವಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಿ, ಯೋಜನೆಯನ್ನು ಮಾಡಿ. ಕಲಬುರಗಿಯಲ್ಲಿ ಹಿಂಗಂತೇಳಿ BJP MLC CT ರವಿ ಅವರು ಹೇಳಿದ್ದಾರೆ. ಅಭಿವೃದ್ಧಿಗೆ ನಮ್ಮ ವಿರೋಧ ಇಲ್ಲ ಅಂಥೇಳಿ CT ರವಿ ಹೇಳಿದ್ದಾರೆ. ರೈತರನ್ನು ಹೆದರಿಸಿ ಬೆದರಿಸಿ ಟೌನ್ಶಿಪ್ ಮಾಡಬೇಡಿ, ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡೋದು ಬೇಡ, ಅವರ ವಿರೋಧವಿದ್ದು ಕೂಡ ಅದನ್ನು ಧಿಕ್ಕರಿಸಿ ನೀವು ಟೌನ್ಶಿಪ್ಪನ್ನು ಮಾಡೋದು ಬೇಡ ಅಂಥೇಳಿ CT ರವಿ ಹೇಳಿದ್ದಾರೆ. ಅಲ್ಲ, ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಟೌನ್ಶಿಪ್ ಬೇಡ ಅಂತ ನಮ್ಮದು ವಿರೋಧ ಇಲ್ಲ, ಟೌನ್ಶಿಪ್ ಬೇಡ ಅಂತ ನಾವು ಹೇಳ್ತಿಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ರೈತರು ಒಪ್ಪಿಗೆ ಸೂಚಿಸಿದರೆ ಮಾತ್ರ ಟೌನ್ಶಿಪ್ಪನ್ನು ಮಾಡಿ. ರೈತರನ್ನ ಹೆದರಿಸಿ ಬೆದರಿಸಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಟೌನ್ಶಿಪ್ ಮಾಡೋಕ್ಕೆ ನಮ್ಮ ವಿರೋಧ ಇದೆ. 90% ರೈತರು ಒಪ್ಪಿಗೆ ಕೊಟ್ಟರೆ ಟೌನ್ಶಿಪ್ ಮಾಡಿ. ನಮಗಿರೋ ಮಾಹಿತಿ ಪ್ರಕಾರ 25-30% ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ಲ ಅಂದಾಗ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡೋದು ರೈತ ವಿರೋಧಿ ನೀತಿ ಆಗುತ್ತೆ. ಆ ರೈತನ ವಿರೋಧಿ ನೀತಿಗೆ ನಮ್ಮ ವಿರೋಧ ಇದೆ. ಅದಕ್ಕಾಗಿ ನಮ್ಮ ಬೆಂಬಲವನ್ನು ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೇವೆ. ಅಲ್ಲ, ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಟೌನ್ಶಿಪ್ ಬೇಡ ಅಂತ ನಮ್ಮದು ವಿರೋಧ ಇಲ್ಲ, ಟೌನ್ಶಿಪ್ ಬೇಡ ಅಂತ ನಾವು ಹೇಳ್ತಿಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ರೈತರು ಒಪ್ಪಿಗೆ ಸೂಚಿಸಿದರೆ ಮಾತ್ರ ಟೌನ್ಶಿಪ್ಪನ್ನು ಮಾಡಿ. ರೈತರನ್ನ ಹೆದರಿಸಿ ಬೆದರಿಸಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಟೌನ್ಶಿಪ್ ಮಾಡೋಕ್ಕೆ ನಮ್ಮ ವಿರೋಧ ಇದೆ. 90% ರೈತರು ಒಪ್ಪಿಗೆ ಕೊಟ್ಟರೆ ಟೌನ್ಶಿಪ್ ಮಾಡಿ.